ಅಭಿವೃದ್ಧಿ ಮಾಡುವ ಮನಸ್ಸಿದ್ದರೆ ಸಕಲೇಶಪುರ ತಾಲೂಕಿಗೆ ಸೇರಿಸಿಕೊಳ್ಳಿ, ಇಲ್ಲವಾದರೆ ನಿಮಗೆ ಕೈ ಮುಗಿದು ಕೇಳುತ್ತೇವೆ. ನಮ್ಮ ಊರನ್ನು ಕೊಡಗು ಜಿಲ್ಲೆಗೆ ಸೇರಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ನೊಂದ ಸಕಲೇಶಪುರದ ಕೊನೆಯ ಕೊಡಗು ಜಿಲ್ಲೆಯ ಗಡಿ ಭಾಗದಲ್ಲಿರುವ ತಡಕಲು ಹಾಗೂ ತಡಕಲು ಕಾಲೋನಿಯ ಗ್ರಾಮಸ್ಥರು ತಮ್ಮ ವಾಹಿನಿಯೊಂದಿಗೆ ಅಳಲನ್ನು ತೋಡಿಕೊಂಡಿದ್ದಾರೆ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಈ ಗ್ರಾಮವು ಸಕಲೇಶಪುರ ಪಟ್ಟಣದಿಂದ ಸುಮಾರು 60 ಕಿಲೋಮೀಟರ್ ದೂರದ ಸಕಲೇಶಪುರ ಹಾಗೂ ಕೊಡಗು ಜಿಲ್ಲೆಯ ಗಡಿ ಭಾಗದ ರೇಖೆಯಲ್ಲಿದೆ. ಆದರೆ ಈ ಊರಿನಿಂದ ಅರ್ಧ ಕಿಲೋಮೀಟರ್ ಅಂತರದಿಂದ ಕೊಡಗು ಜಿಲ್ಲೆಯ ಗಡಿರೇಖೆ ಪ್ರಾರಂಭವಾಗುತ್ತದೆ. ಈ ಗ್ರಾಮದಲ್ಲಿ 40 ದಲಿತ ಕುಟುಂಬಗಳು ಸೇರಿದಂತೆ 95ರಿಂದ 100 ಮನೆಗಳಿದ್ದು, ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಸೇರಿದಂತೆ ಸುಮಾರು 300 ಜನ ವಾಸವಾಗಿರುವ ಈ ತಡಕಲು ಗ್ರಾಮ ಹಾಗೂ ತಡಕಲು ಕಾಲೋನಿಯವರು ತಮ್ಮ ಊರಿಗೆ ಸರಿಯಾದ ರಸ್ತೆ ಇಲ್ಲದೆ ಪ್ರತಿನಿತ್ಯ ಜನಪ್ರತಿನಿಧಿಗಳಿಗೆ ಇಡಿಶಾಪ ಹಾಕಿ ಕಾಲ ದುಡುತ್ತಿದ್ದಾರೆ. ಹೌದು, ತಾಲೂಕಿನ ಎಸಳೂರು ಹೋಬಳಿಯ ಹೊಸೂರು ಗ್ರಾಮ ಪಂಚಾಯಿತಿಯ ತಡಕಲು ಗ್ರಾಮಸ್ಥರು ತಮ್ಮ ಊರಿಗೆ ಸರಿಯಾದ ರಸ್ತೆಯನ್ನು ಇದುವರೆಗೂ ಯಾವ ಸಂಸದರಾಗಲಿ, ಶಾಸಕರಾಗಲಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳಾಗಲಿ ಅಥವಾ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾಗಲಿ ಮಾಡಿಕೊಡಲು ಮನಸ್ಸು ಮಾಡದೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮತವನ್ನು ಕೇಳಲು ಕಾಣಿಸಿಕೊಳ್ಳುವ ಇವರು ಫಲಿತಾಂಶ ಬಂದ ಕೂಡಲೇ ತಡಕಲು ಗ್ರಾಮ ಹೊಂದಿದೆ, ಆ ಜನರಿಗೆ ಆಶ್ವಾಸನೆ ಕೊಟ್ಟು ಗೆದ್ದು ಬಂದಿದ್ದೇವೆ, ಅವರಿಗೆ ಕೊಟ್ಟ ಭರವಸೆಯನ್ನು ಉಳಿಸಿಕೊಳ್ಳಬೇಕು, ಅವರು ಕೂಡ ನಮ್ಮ ಕ್ಷೇತ್ರದ ಮತದಾರರು ಎಂಬುದನ್ನೇ ಮರೆತು ಬಿಟ್ಟಿದ್ದಾರೇನೋ ಎಂಬ ಭಾವನೆಯಿಂದ ಆಕ್ರೋಶ ವ್ಯಕ್ತಪಡಿಸುವ ಗ್ರಾಮಸ್ಥರು ಕಳೆದ 3 ಬಾರಿ ಚುನಾವಣೆಯನ್ನು ಬಹಿಷ್ಕರಿಸಲು ಮುಂದಾಗಿದ್ದ ಗ್ರಾಮಸ್ಥರನ್ನು ಮನವೊಲಿಸಿ ಮತದಾನ ಮಾಡುವಂತೆ ಮಾಡಿದ್ದ ಊರಿನ ಮುಖಂಡರು ಹಾಗೂ ನಾಯಕರಿಗೆ ನಾವು ನಮ್ಮೂರಿನ ಜನರಿಗೆ ತಪ್ಪು ತಿಳುವಳಿಕೆ ನೀಡಿದ್ದೇವೇನೋ, ತಪ್ಪಾಯಿತೇನೋ ಎಂಬ ಕನಿಕರದ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ಈಗ ನಾಪತ್ತೆಯಾಗಿರುವ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಊರಿಗೆ ಹೋಗಲು ಜನರು ಹೊಸೂರಿನಿಂದ ಕೌಕೋಡಿಯಲ್ಲಿ ಇಳಿದು ಕಾಲುದಾರಿಯಲ್ಲಿ 3 ಕಿಲೋಮೀಟರ್ ನಡೆದುಕೊಂಡು ಬರಬೇಕು. ಬಾಡಿಗೆಯ ವಾಹನಗಳು ಕೂಡ ಈ ರಸ್ತೆಯ ಬಗ್ಗೆ ತಿಳಿದಿರುವುದರಿಂದ ಅನೇಕ ಬಾರಿ ಬಾಡಿಗೆಗೆ ತೆರಳು ಕಳ್ಳಾಟ ಆಡುತ್ತಾರೆ. ಈ ಊರಿನಿಂದ ಪ್ರತಿನಿತ್ಯ 25ಕ್ಕೂ ಹೆಚ್ಚು ಮಕ್ಕಳು ಶಾಲಾ ಕಾಲೇಜಿಗೆ ಈ ರಸ್ತೆಯಲ್ಲೇ ಹೋಗಿ ಬರುತ್ತವೆ. ಮಳೆಗಾಲವಂತೂ ಅಲ್ಲಲ್ಲಿ ಬಿದ್ದಿರುವ ಗುಂಡಿಗಳು, ಜೊತೆಗೆ ರಸ್ತೆಗೆ ಹಲವಾರು ವರ್ಷಗಳ ಹಿಂದೆ ಹಾಕಿರುವ ಜಲ್ಲಿಗಳು ಮೇಲೆ ಬಂದಿದ್ದು, ಛತ್ರಿಯನ್ನು ಹಿಡಿದುಕೊಂಡು ಗೊಚ್ಚಲ್ಲಿ ದಾಟಿಕೊಂಡು ಹೋಗುವ ಮಕ್ಕಳ ಸ್ಥಿತಿಯನ್ನು ನೋಡಿದ ಪೋಷಕರ ಕಣ್ಣಲ್ಲಿ ತಮಗರಿವಿಲ್ಲದಂತೆ ಕಣ್ಣೀರು ಸುರಿಸುತ್ತಾ ತಾವು ಮತದಾನ ಮಾಡಿದ ಜನಪ್ರತಿನಿಧಿಗಳಿಗೆ ಇಡೀ ಶಾಪ ತಮಗರಿವಿಲ್ಲದಂತೆ ಬಂದು ಹೋಗುವುದಂತೂ ಖಂಡಿತ ನಿಜ. ಈ ಗ್ರಾಮದಲ್ಲಿ ಯಾರಾದರೂ ಆರೋಗ್ಯ ಸರಿ ಇಲ್ಲದಿದ್ದರೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದೇ ದೊಡ್ಡ ಸಾಹಸ. ಅಷ್ಟರ ಮಟ್ಟಿಗೆ ಈ ರಸ್ತೆಯ ಪರಿಸ್ಥಿತಿ ಇದೆ. ಬಾಡಿಗೆಯ ವಾಹನ ಹೋಗಲಿ, ಸ್ವಂತ ವಾಹನದಲ್ಲೂ ಕೂಡ ಈ ರಸ್ತೆಯಲ್ಲಿ ಹೋಗಲು ರೋಗಿಗಳಿಗೆ 3 ಕಿಲೋಮೀಟರಲ್ಲಿ ಯಮಯಾತನೆ ಬಂದು ಹೋದಂತಾಗುತ್ತದೆ. ಈ ಗ್ರಾಮದವರು ಅನೇಕ ಬಾರಿ ತಮ್ಮ ಕೆಲಸವನ್ನು ಬಿಟ್ಟು 60 ಕಿಲೋಮೀಟರ್ ಸಕಲೇಶಪುರಕ್ಕೆ ಬಂದು ಹಿಂದಿನ ಶಾಸಕರುಗಳೆಲ್ಲ ಮನವಿ ಕೊಟ್ಟು ತಮ್ಮ ಗ್ರಾಮದ ಮೂಲಭೂತ ಸೌಕರ್ಯಗಳ ಬಗ್ಗೆ, ತಾವು ಎದುರಿಸುತ್ತಿರುವ ರಸ್ತೆಯ ಸಮಸ್ಯೆಗಳ ಬಗ್ಗೆ ಮನವರಿಕೆಯನ್ನು ಮಾಡಿ ಹೋಗಿದ್ದರೂ ಕೂಡ ಅದ್ಯಾಕೋ ಇದುವರೆಗೂ ಯಾವ ಶಾಸಕರು ಆಗಲಿ, ಸಂಸದರಾಗಲಿ ಈ ಗ್ರಾಮದ ಬಗ್ಗೆ ಅಭಿವೃದ್ಧಿಯ ದೃಷ್ಟಿಯಿಂದ ಗಮನ ಹರಿಸುತ್ತಿಲ್ಲ ಎಂದರು. ಅಲ್ಲದೆ 3 ಬಾರಿ ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿದ್ದ ಈ ಗ್ರಾಮಸ್ಥರನ್ನು ಯಾಕೆ ಇಷ್ಟು ಕಡೆಗಣನೆ ಮಾಡುತ್ತಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಈ ತಡಕಲು ಗ್ರಾಮಸ್ಥರು ನಾವು ತಾಲೂಕಿನ ಮೂಲೆಯಲ್ಲಿದ್ದೇವೆ, ಹಾಗಾಗಿ ನಮ್ಮನ್ನು ಮೂಲೆ ಗುಂಪು ಮಾಡಿದ್ದಾರೆ. ಜನಪ್ರತಿನಿಧಿಗಳಿಗೆ ನಮ್ಮೂರಿಗೆ ಮೂಲ ಸೌಕರ್ಯಗಳನ್ನು ಕೊಡಲು ಮನಸ್ಸಿಲ್ಲದಿದ್ದರೆ ದಯಮಾಡಿ ನಮ್ಮನ್ನು ಬೇರೆ ತಾಲೂಕಿಗೆ ಸೇರಿಸಿ, ಅಲ್ಲಾದರೂ ನಮಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತವೆ ಏನೋ ಎಂಬ ಆಶಾಭಾವನೆಯನ್ನು ಮಾತುಗಳನ್ನು ಆಡುವ ಇವರಿಗೆ ಈ ಬಾರಿಯ ಶಾಸಕರಾದ ಸಿಮೆಂಟ್ ಮಂಜುರವರು SC/ST ಅನುದಾನದಲ್ಲಿ ಈ ಊರಿಗೆ ಕನಿಷ್ಠ ಪಕ್ಷ 3 ಕಿಲೋಮೀಟರ್ ಸಿಮೆಂಟ್ ರಸ್ತೆ ಅಥವಾ ಡಾಂಬರ್ ರಸ್ತೆ ಮಾಡಿಕೊಡುವ ಮೂಲಕ ಇಷ್ಟು ದಿವಸದ ಕನಸನ್ನು ನನಸು ನೋಡಬಹುದೇನೋ ಎಂಬ ಆಶಾಭಾವನೆಯೊಂದಿಗೆ ಎದುರು ನೋಡುವಂತಾಗಿದೆ. ನಮ್ಮ ತಾಲೂಕಿನ ಗಡಿಭಾಗದಲ್ಲಿರುವ ಈ ತಡಕಲು ಗ್ರಾಮದ ನೊಂದ ಗ್ರಾಮಸ್ಥರಿಗೆ ಶಾಸಕರಾಗಲಿ ಅಥವಾ ಸಂಸದರಾಗಲಿ ಈ ಗ್ರಾಮದ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿ ಕನಿಷ್ಠ ಪಕ್ಷ 3 ಕಿಲೋಮೀಟರ್ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಿ ಅನುಕೂಲ ಮಾಡಿಕೊಡುವುದರೊಂದಿಗೆ ಈ ತಡಕಲು ಗ್ರಾಮದ ಗ್ರಾಮಸ್ಥರಲ್ಲಿ ಅಭಿವೃದ್ಧಿಯ ಹರಿಕಾರ ಎಂಬ ಹೆಸರು ಶಾಶ್ವತವಾಗಿ ಉಳಿಯುವಂತಾಗಲಿ ಎಂಬುದೇ ನಮ್ಮ ಟಿವಿ 46 ಮಲೆನಾಡು ಚಾನೆಲ್ ಆಶಯ. 2 ಕಿಲೋಮೀಟರ್ ರಸ್ತೆ ಮಾಡಿಕೊಡಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಶಾಸಕರು, ಸಂಸದರವರೆಗೂ ಮನವಿ ಕೊಟ್ಟು ಸಾಕಾಯಿತು. 3 ಬಾರಿ ಚುನಾವಣೆ ಬಹಿಷ್ಕಾರ ಮಾಡುತ್ತೇವೆ ಎಂದು ಹೇಳಿ ಬಹಿಷ್ಕಾರಕ್ಕೆ ಮುಂದಾದಾಗ ರಸ್ತೆ ಮಾಡಿಕೊಡುತ್ತೇವೆ ಎಂದು ಹೇಳಿ ಹೋದವರು ಇದುವರೆಗೂ ನಾಪತ್ತೆಯಾಗಿದ್ದಾರೆ. ಹೀಗಾದರೆ ನಾವು ಹೇಗೆ ಈ ರಸ್ತೆಯಲ್ಲಿ ತಿರುಗಾಡುವುದು ನೋಡಿ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಎಂದು ಶಿವಕುಮಾರ್ ತಡಕಲು ತಾಲೂಕು ಸಂಚಾಲಕ ದಲಿತ ಸಂಘ ಸಮಿತಿ ಸಕಲೇಶಪುರ ಇವರು ಹೇಳಿದರು. ತಡಕಲು ಗ್ರಾಮದಲ್ಲೇ ವಾಸವಾಗಿದ್ದೀನಿ. ಹೆಚ್ಚು ಕಮ್ಮಿ ನಾವು ಹುಟ್ಟಿ ಬೆಳೆದು ಇದುವರೆಗೆ ಈ ತಡಕಲು ಗ್ರಾಮ ರೋಡು ಹೀಗೆ ಇದೆ. 100 ಜನ ಶಾಸಕರು, MP ಗಳು ಇಲ್ಲ ಲಾಸ್ಟ್ ಗಡಿ ಭಾಗದಲ್ಲಿ ಇದ್ವಿ, ಕೊಡಗು ಗಡಿ ಭಾಗದಲ್ಲಿ
ಎಲ್ಲ ಬಂದು ಚುನಾವಣಾ ಬಹಿಷ್ಕಾರ ಮಾಡಾಯಿತು. ಯಾವ ಅಧಿಕಾರಿಗಳಾಗಲಿ, ಯಾವ ಎಮ್.ಎಲ್.ಎಗಳಾಗಲಿ ಯಾರೂ ರೆಸ್ಪಾನ್ಸ್, ತಾಲೂಕ್ ಪಂಚಾಯತ್ ಇಲ್ಲಾರಿ, ಜಿಲ್ಲಾ ಪಂಚಾಯತ್ ಇಲ್ಲಾರಿ, ಯಾರೂ ದಯವಿಟ್ಟು ಇಲ್ಲಿ ರೋಡಿಗೆ ಇದುವರೆಗೆ ಮೂಲಭೂತ ಸೌಕರ್ಯನೇ ಇಲ್ಲ. ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಶಾಸಕರು ಮತ್ತು ಶ್ರೇಯಸ್ ಪಟೇಲ್ MP ಅವರಾಗಲಿ ಈ ಸ್ಪಾಟಿಗೆ ಬಂದು ನೋಡ್ಬಿಟ್ಟು. ನಮ್ಮ ಊರಿನ ರಸ್ತೆಯಲ್ಲಿ ಗುಂಡಿ ಕಲ್ಲುಗಳಿದ್ದು ಮಳೆಗಾಲದಲ್ಲಿ ನಡೆದುಕೊಂಡು ಶಾಲೆಗೆ ಹೋಗಲು ಕೂಡ ಆಗುವುದಿಲ್ಲ. ದಯಮಾಡಿ ರಸ್ತೆ ಮಾಡಿಕೊಡುವ ಮೂಲಕ ಸಹಾಯ ಮಾಡಿ ಎಂದ ವಿದ್ಯಾರ್ಥಿ ಭುವನ್. ಸಮಸ್ಯೆ ಐತೆ, ಮಳೆಯಲ್ಲೆಲ್ಲ ಓಡಾಡಕ್ಕೆ ಕಷ್ಟ ಐತೆ. 2 ಕಿಲೋಮೀಟ್ರ್ ನಡ್ಕೊ ಹೋಗ್ಬೇಕು. ಗೊಚ್ಚೆ ತುಂಬವ ಮಕ್ಕಳು ಹಿಡಿಯೋಕ್ಕಾಗಲ್ಲ, ಗದ್ದೆ ಮೇಲೆ ಹೋಗಕ್ಕಾಗಲ್ಲ. ರೋಡಿನ ಭಾಳ ತಮಾಷೆನೆ. ಅವತ್ತು ಹುಷಾರಿಲ್ಲ ಎಂದರೆ ಬಾಡಿಗೆಗೆ ವಾಹನವನ್ನು ಕರೆದರೆ ಯಾರು ಕೂಡ ಈ ರಸ್ತೆ ಸರಿಯಿಲ್ಲ ಎಂದು ಬರುವುದಿಲ್ಲ. ನಮ್ಮ ಕಷ್ಟವನ್ನು ಹೇಳತಿರದಾಗಿದೆ. ದಯಮಾಡಿ ಒಂದು ರೋಡ್ ಮಾಡಿಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ಜಯಮ್ಮ ತಡಕಲು ಕಾಲೋನಿ ನಿವಾಸಿ ಹೇಳಿದರು. ದೂರ ಲೇಡೀಸ್ ಆಗಲಿ ಯಾರೇ ಒಂದು ಪೇಷಂಟು ಕರ್ಕೋಬೇಕು ಅಂತಂದರೆ ರೋಡಿಂದು ಭಾಳ ಸಮಸ್ಯೆ ಐತೆ. ವಾಹನಗಳು ಬರೋಕ್ಕಿಲ್ಲ, ಅಷ್ಟು ಸಮಸ್ಯೆ ಐತೆ. ಬಾಡಿಗೆ ಕರೆದ್ರೆ ಯಾರು ಬರೋಕ್ಕಿಲ್ಲ, ನಾವು ಅವ್ರದ್ದು ರೋಡ್ ಸರಿ ಇಲ್ಲ ಅಂತ ಬರೋಕ್ಕಿಲ್ಲ. ಆದಷ್ಟು ಇದು ಕೇಳ್ಕೊತಿದ್ವಿ. ಹಿಂದೆಲ್ಲ ಎಲ್ಲ ಬಂದು ಹೋಗ್ಯಾರೆ, ಆದರೂ ಮಾಡಿಸಿಲ್ಲ. ನೀವು ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಿದ್ವಿ. ನಮ್ಮ ಊರಿನ ರಸ್ತೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಇಂದಿನ ಶಾಸಕರಿಗೂ ಹಾಗೂ ಸಂಸದರಿಗೂ ಮನವಿ ಪತ್ರ ಕೊಟ್ಟಿದ್ದೇ ಆಯಿತು. ಇದುವರೆಗೂ ಯಾರು ಕೂಡ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ರಸ್ತೆಗೆ ಸಂಬಂಧಿಸಿದಂತೆ ಯಾರು ಕೂಡ ಮಾತನಾಡುತ್ತಿಲ್ಲ. ಅಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇವೆ ಎಂದು ಲೋಕೇಶ್ ತಡಕಲು ಗ್ರಾಮದ ನಿವಾಸಿ ಹೇಳಿದರು. ಇಲ್ಲಿ ನೋಡಿ, ನೀರಿಂದು ಜೇಜಾಮಿಂದ ಇದು ಮಾಡಿದ್ದಾರೆ, ಅಲ್ಲಿ ಮೇಲಕ್ಕೆ ನೀರು ಹತ್ತೇ ಇಲ್ಲ. ಆ ಥರ ವ್ಯವಸ್ಥೆಗಳಲ್ಲಿ ಅವರು ಬೇಕು ಬಿಟ್ಟು ಮಾಡ್ಕೊ ಹೋಗಿದ್ದಾರೆ. ಅವ್ರಿಗೆ ಪಾಪ ಅವ್ರು ಮಾಡಿರೋದು ತಪ್ಪು ಅಂತ ಹೇಳಂಗಿಲ್ಲ. ರೋಡಿನ ವ್ಯವಸ್ಥೆಯಲ್ಲಿ ವೆಹಿಕಲ್ ಬರಲ್ಲ, ಇಲ್ಲಿವರೆಗೂ ಯಾವುದನ್ನು ತಪ್ಸೋಕ್ಕಾಗಲ್ಲ. ಅವ್ರು ನಾವು ಏನು ಕೇಳೋಕ್ಕಾಗುತ್ತೆ? ರೋಡ್ ಆಗಿದೆ, ನಾವು ಏನು ಮಾಡೋಣ ಅಂತ ಕೇಳ್ತಾರೆ. ಏನಾಯ್ತು ಮಾತಾಡಿದ್ರು ಪ್ರತಿಯೊಂದಕ್ಕೂ ನಮಗೆ ಸಮಸ್ಯೆ ಬರ್ತಾ ಇರೋದೇ ರೋಡಿಂದು. ಚುನಾವಣಾ ಬಹಿಷ್ಕಾರ ಮಾಡಿದ್ವಿ. ಡಿ ಸಿ ಮೇಡಮ್ ಅಲ್ಲ, AC ಬಂದಿದ್ರು, ತಹಸೀಲ್ದಾರ್ ಬಂದಿದ್ರು. ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೂ ಇದು ನಮ್ಗೆ ಇಷ್ಟವರೆಗೂ ಮುಂದಕ್ಕೆ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ಇವಾಗಲೂ ಇದೆ. ದಯವಿಟ್ಟು ಮಾಡಿಕೊಡ್ಲಿ ಅಂತ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಾಂದ್ರೆ ವಾಸ ಮಾಡೋಕ್ಕೆ ನಮಗೆ ಇಲ್ಲಿ ಯಾವುದೇ ಥರದಲ್ಲಿ ವ್ಯವಸ್ಥೆಗಳು ಇಲ್ಲ. ಊರು ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಪರಿಸ್ಥಿತಿಲಿ ಇದೆ. ಇಷ್ಟು ವರ್ಷವಾದರೂ ನಮ್ಮೂರಿಗೆ ಒಂದು ಸರಿಯಾದ ರೋಡ್ ಇಲ್ಲ. ಯಾರ ಕೇಳೋದು ಒಂದು ಗೊತ್ತಾಗಲ್ಲ. ಬರೀ ಓಟ್ ಕೇಳೋಕೆ ಬರ್ತಾರೆ ಅಷ್ಟೇ. ಆಗ ಮಾತ್ರ ಬಣ್ಣದ ಮಾತಾಡ್ತಾರೆ, ಆಮೇಲೆ ಈ ಕಡೆ ಬರಲ್ಲ. ನಾನು ಸಾಯೋ ಒಳಗಾದ್ರೂ ಈ ಊರಿಗೆ ಒಂದು ರಸ್ತೆ ಮಾಡಿ ಕೊಡ್ತೀರಾ? ಆ ಪುಣ್ಯಾತ್ಮರು ನೋಡಬೇಕು ಎಂದು ಶಿವಮ್ಮ ತಡಕಲು ನಿವಾಸಿ ಹೇಳಿದರು. ಸರಿ ಬಂದರೆ ಒಬ್ಬರು ಅಂತಲ್ಲ, ಎಲ್ಲ ಬಂದು ನೋಡ್ಕೊಂಡಾಗಿದ್ದಾರೆ. ಬಂದಾಯ್ತು, ಪ್ರತಿಯೊಬ್ರು ಬಂದರೆ. ನಮ್ಮ ರೋಡ್ ಇಲ್ಲ, ನಿಮ್ಮ ಮುದುಕಿರೇ ಒಂದು 5-6 ಜನ ಇದೀವಿ ಇಲ್ಲಿ. ನಮ್ಗೊಂದ್ ಸ್ವಲ್ಪ ಸಹಾಯ ಮಾಡಿ. ಆಟೋ ಕರೆದ್ರು ಸಹ ಬರಲ್ಲ, ಆಟೋದವ್ರು ಬಾಡಿಗೆ ಬರಲ್ಲ ಇಲ್ಲಿಗೆ. ಅಲ್ಲಿ ಕಕೋಡಿ ಸ್ಕೂಲ್ ಹತ್ರನೇ ಹೋಗ್ಬೇಕು. ನಾವೇನು ಎಲ್ಲ ಇಟ್ಕೊಂಡಿರ್ತೀವ ಬಡವರು? ಸ್ವಲ್ಪ ಶ್ರಮ ಪಟ್ಟು ಯೋಚನೆ ಮಾಡಿ ನಮಗೊಂದು ಸ್ವಲ್ಪ ಜ್ಞಾನೋದಯ ಮಾಡಿ ನಮ್ಗೆ ಅವಕಾಶ ಕೊಡಲು. ಇದಕ್ಕಾದ್ರೂ ಮುಂದಾದರೂ ಯೋಚನೆ ಮಾಡಿ. ನಾನು ಇಷ್ಟಕ್ಕೆ ಲಾಸ್ಟ್. ಇಲ್ಲಿ ಶಾಲಾ ಮಕ್ಕಳು ಎಲ್ರಿಗೂ ಹೊರಟಾಡಲಿಕ್ಕೆ ಮತ್ತು ಕೂಲಿ ಕೆಲಸ ಮಾಡ್ಕೊಂಡು ಓಡಾಡಲಿ ಎಲ್ರಿಗೂ ತುಂಬ ತೊಂದರೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ಕಾಮಗಾರಿಯನ್ನು ಮಾಡಿಕೊಡದೆ ಹೋದರೆ ನಾವು ತಹಸೀಲ್ದಾರ್ ಆಫೀಸ್, ಪಂಚಾಯಿತಿ ಮುಂದೆ ಹಾಗೂ ಪ್ರಸ್ತುತ ಶಾಸಕರಾಗಿರುವಂತಹ ಸಿಮೆಂಟ್ ಮಂಜೂರವ್ರ ಮನೆ ಮುಂದೆ ಹಾಗೂ DC ಆಫೀಸು ಮತ್ತು ಈಗ ಸಂಸದರಾಗಿರುವಂಥವ್ರ ಮನೆ ಮುಂದೆ ಧರಣಿ ಮಾಡಿ ನಮಗೆ ಮೂಲಭೂತ ಸೌಕರ್ಯ ಸಿಗೋವರೆಗೂ ನಾವು ಹೋರಾಡ್ತೀವಿ. ಜೀವನ ಮಿಷನ್ ಯೋಜನೆಯಡಿ ಎಲ್ಲ ಕಡೆಗೂ ನೀರಿನ ವ್ಯವಸ್ಥೆ ಇದೆ. ನಮ್ಮ ಊರಿಗೆ ಸರಿಯಾದ ನೀರಿನ ವ್ಯವಸ್ಥೆ ಇನ್ನೂ ಆಗಿಲ್ಲ. ಹಾಗಾಗಿ ಅದೊಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸಿ ಈ ವ್ಯವಸ್ಥೆಯನ್ನು ಸರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. MB ಉಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.